ಇವತ್ತು ನಮ್ಮ ಅಪ್ಪಾಜಿ ಏನೋ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಏನಂತ ಅವ್ರ ಬಾಯಲ್ಲೇ ಕೇಳಿ. ಏನಪ್ಪ ಇವತ್ತು ಏನು ರೆಸಿಪಿ ಮಾಡತ್ತಿ? ಇದು ಮೇಲ್ಕೋಟೆ ಪುಳಿಯೋಗರೆ ಮಾಡ್ತಾ ಇದೀವಮ್ಮ. ಓಕೆ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಸ್ಪೂನು ಸಾಸಿವೆ ಹಾಕಿದ್ದೀವಿ, 1 ಸ್ಪೂನು ಮೆಂತೆ ಟೀ ಸ್ಪೂನಿಂದ, 4 ಸ್ಪೂನು ಜೀರಿಗೆ. ಸ್ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ನಾಲ್ಕು ಸ್ಪೂನ್ ಜೀರಿಗೆ ಹಾಕಿದರೆ 8 ಸ್ಪೂನು ಅವಜಿ ಕಾಳು ಹಾಕಬೇಕಾಗುತ್ತೆ. 3 ಸ್ಪೂನ್ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದು ಹಾಕಬೇಕು. 4 ಎಸಳು ಕರಿಬೇವು. ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. 16 ಕಾಯಿ ತೊಗೊಂಡಿದ್ದೀನಿ, ಒಣಕಾಯಿ. ಖಾರ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕ್ಕೋಬೋದು. ನಮಗೆ ಖಾರ ಕಡಿಮೆ ಬೇಕಾಗಿದೆ, ಅದಕ್ಕೆ 16 ಹಾಕಿದ್ದೀನಿ. ಅರಿಶಿಣ ಹಾಕ್ತಿದ್ದೀನಿ, 1/4 ಸ್ಪೂನ್ ಹಿಂಗೆ ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಆಫ್ ಮಾಡಿದ್ದೀವಿ ಸಾಕಿಷ್ಟಕ್ಕೆ. ಇದನ್ನು ತಣ್ಣಗೆ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಪುಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನು ಸಾಸಿವೆ ಹಾಕಿದ್ದೀನಿ, 100 ಗ್ರಾಮಷ್ಟು ಶೇಂಗಾ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒತ್ತುತ್ತೆಲ್ಲ ಫುಲ್ಲು. ಈಗ ಸ್ವಲ್ಪ ಒಣಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಕರಿಬೇವು ಹಾಕ್ಕೊಂತಿದ್ದೀನಿ. ಈಗ ಇದು ಒಣ ಕೊಬ್ಬರಿ ಹಾಕ್ಕೊಂತಿದ್ದೀನಿ, ಒಂದು ಬಟ್ಲದಷ್ಟು. ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ನಿಧಾನಕ್ಕೆ. ಒಂದು ಹಾಫ್ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ನೀವು ಪುಡಿ ಹಿಂಗೆ ಇದ್ರೆ ಪೌಡ್ರ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕಿದೆ. ಇದು ಘಮ ಸ್ಮೆಲ್ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್. ಇವಾಗ ಇದನ್ನು ಒಂದು ಬಟ್ಲದಲ್ಲಿ ತೆಗೆದಿಡೋಣ. ಶೇಂಗಾದೆಲ್ಲ ಮೆತ್ತಗಾಗಿಬಿಡುತ್ತಂತ ಇವನ್ನ ಕಡೆಗೆ ತೆಗೆದಿಟ್ಕೊಂಡು ಹುಣಸೆಹಣ್ಣಿನ ರಸ ಅದನ್ನ ಹಾಕ್ತೀನಿ. ಈಗ ಕಡೆಗೆ ತೆಗೆದಿಟ್ಕೊಂಡಿದ್ದೀನಿ. ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನೆಲ್ಲ ನೆನೆಸಿಟ್ಕೊಂಡು ರಸ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋಣ. ಈಗ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ 1.5 ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ. ಕುಟ್ಟಿಟ್ಕೊಂಡು ಹಾಕ್ಬೇಕು ಇದಕ್ಕೆ ಪುಡಿ ಬೆಲ್ಲ. ಎಲ್ಲ ಎಣ್ಣೆ ಬಿಟ್ಕೊಂತ ಈಗ ಇದಕ್ಕೆ ಉಪ್ಪು ಹಾಕ್ಕೊಂತಿದ್ದೀನಿ. ನಾನು ಅನ್ನಕ್ಕೆ ಹಾಕ್ಕೊಂಡಿಲ್ಲ, ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೀವೇನಾದರೂ ಅನ್ನಕ್ಕೆ ಹಾಕ್ಕೊಂಡಿದ್ರೆ ಇದಕ್ಕೆ ನೋಡಿ ಹಾಕ್ಕೊಳ್ರಿ ಉಪ್ಪು. ಇದು ಗೊಜ್ಜೆಲ್ಲ ಎಣ್ಣೆ ಬಿಟ್ಕೋಬೇಕು. ಈ ಥರ ಬಿಟ್ಕೊಂಡ್ಮೇಲೆ ಪುಡಿ ಸೇರಿಸ್ಕೊಳ್ಳೋಣ. ಆವಾಗಲೇ ನಾನು ಪುಡಿ ರೆಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಈಗ ಹಾಕ್ಕೊಂತಿದ್ದೀನಿ. ಬಟ್ ಆದರೆ ಅಷ್ಟು ಹಾಕೋದು ಬೇಡ, ಒಂದು 10 ಸ್ಪೂನಷ್ಟು ಹಾಕೋಣ. ಇನ್ನೂ ಸ್ವಲ್ಪ ಹಂಗೆ ಇಟ್ಕೊಳ್ಳೋಣ, ಮತ್ತೆ ಮಾಡ್ಲಿಕ್ಕೆ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಒತ್ತು ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂತು. ಇದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಆವಾಗಲೇ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಗೊಜ್ಜು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ರೈಸಿಗೆ ಕಲಿಸ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಅನ್ನಕ್ಕೆ ಕಲಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದು ಯಾವ ಥರ ಟೇಸ್ಟ್ ಇದೆ ಅಂತ ನನ್ನ ಮಗಳು ನೋಡಿ ಹೇಳ್ತಾಳೆ. ಪ್ರತೀಕಾ, ಸಖತ್ತಾಗೈತಪ್ಪ. ಸ್ವೀಟು, ಖಾರ ಖಾರ, ಹುಳಿ ಮಸ್ತ್ ಬಂದೈತಿ. ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೀವು ಟ್ರೈ ಮಾಡಿ, ಮನೆಯಲ್ಲಿ ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.